ಖಾದರ್ ಕೂಡ ಈ ಹಿಂದೆ ಸದನದಿಂದ ಅಮಾನತು ಆಗಿದ್ರು. ಆಡಳಿತ ಪಕ್ಷದಲ್ಲಿರುವವರಿಗೆ ರಕ್ಷಣೆ ಇಲ್ಲ, ಇನ್ನು ರಾಜ್ಯಕ್ಕೆ ಯಾವ ರಕ್ಷಣೆ ನೀಡುತ್ತಾರೆ ಎಂದು ಆಡಳಿತ ಪಕ್ಷದ ಕಾಲೆಳೆದಿದ್ದಾರೆ. ನಿಮಗೆ ಗೊತ್ತಿದೆ, ವಿಧಾನಸಭೆ ಒಳಗಡೆ ಕಾಂಗ್ರೆಸ್ಸಿನ ಒಬ್ಬ ಕ್ಯಾಬಿನೆಟ್ ಸಚಿವ ಬಂದು ನನ್ನ ಮೇಲೆ ನನ್ನ ಮಗನ ಮೇಲೆ ಹನಿ ಟ್ರ್ಯಾಪ್ ಪ್ರಯತ್ನ ಆಗಿದೆ ಅನ್ನುವಂಥದ್ದನ್ನ ಹೇಳ್ತಾರೆ ಮತ್ತು ಇದನ್ನು ಎನ್ಕ್ವೈರಿ ಮಾಡಬೇಕು ಅಂತ ನಾವೊಂದು ವಿರೋಧ ಪಕ್ಷವಾಗಿ ಇದನ್ನೇ ಒತ್ತಾಯ ಮಾಡಿದ್ದೀವಿ. ಇದು ಏನಿದು? ಒಬ್ಬ ಆಡಳಿತ ಪಕ್ಷದ ಮಂತ್ರಿಗೂ ಕೂಡ ರಕ್ಷಣೆ ಇಲ್ಲ. ನಿಮ್ಮ ಅಧಿಕಾರದ ಹಪಾಹಪಿಗಾಗಿ ನೀವೇನು ಮಾಡ್ಕೊಳ್ತಾ ಇದ್ದೀರಿ? ನಿಮ್ಮ ಕ್ಯಾಬಿನೆಟ್ನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ. ಕ್ಯಾಬಿನೆಟ್ನ ಒಳಗಡೆ ಈ ರೀತಿ ಅನೈತಿಕವಾಗಿರ್ತಕ್ಕಂಥ ಕೆಲಸಗಳನ್ನು ನೀವು ಮಾಡ್ತಾ ಇದ್ದೀರಿ. ಇದ್ರ ಬಗ್ಗೆ ಸರಿಯಾದ ಚರ್ಚೆ ಆಗಬೇಕು ಮತ್ತು ಮುಖ್ಯಮಂತ್ರಿಗಳು ಸರಿಯಾದ ಉತ್ತರ ಕೊಡಲಿಲ್ಲ. ಅವತ್ತು ರಾಜಣ್ಣ ಹೇಳುವಾಗ ರಾಜಣ್ಣ ಮುಖ್ಯಮಂತ್ರಿಗಳ ಕಚೇರಿಯಿಂದನೇ ಬಂದಿದ್ದಾರೆ. ಮುಖ್ಯಮಂತ್ರಿಗಳು ವಿಧಾನಸೌಧದ ಒಳಗಡೆ ವಿಧಾನಸಭೆ ಪಕ್ಕದಲ್ಲೇ ಇರುವಂಥ ಚೇಂಬರ್ನೊಳಗೆ ಕೂತ್ಕೊಂಡು ಇದನ್ನು ಪೂರ್ತಿ ಅವಲೋಕನ ಮಾಡ್ತಾ ಇದ್ದಾರೆ. ಟಿ ವಿನಲ್ಲಿ ಒಳಗೆ ಬರಲಿಲ್ಲ. ಯಾಕೆ ಬರಲಿಲ್ಲ? ಇಂಟೆಲಿಜೆನ್ಸಿ ಇವತ್ತು ಅವ್ರ ಕೈಯಲ್ಲಿದೆ. ಯಾರು ಮಾಡಿದ್ದು ಅಂತ ಗೊತ್ತಿದೆ ಅವರಿಗೆ. ಅಂದರೆ ಇವರು ರಾಜಕೀಯ ಮೇಲಾಟಕ್ಕಾಗಿ ಇವತ್ತು ಜನರ ಅಭಿವೃದ್ಧಿಯನ್ನು ಮರೆತು, ಅದಕ್ಕೆ ಹಣವೂ ಇಲ್ಲ ಅಭಿವೃದ್ಧಿಗೆ ಮತ್ತು ಜನರ ಅಭಿವೃದ್ಧಿ ಮಾಡೋ ಮನಸ್ಸೂ ಇಲ್ಲ ಇವರಿಗೆ. ಆದ್ದರಿಂದ ಇವರ ಕಚ್ಚಾಟಗಳು ನಾಯಿ ರೀತಿಯಲ್ಲಿ ಕಚ್ಚಾಟ್ಕೊಳ್ತಾ ಇದ್ದಾರೆ. ಇದನ್ನು ನಾವು ಕಂಡು ಈ ವಿಚಾರದಲ್ಲಿ ಬಿಜೆಪಿ ನಡ್ಕೊಂಡಿರೋದಕ್ಕೂ ಸಾಕಷ್ಟು ಚರ್ಚೆಗಳು ಸರ್, ಪೀಠ ನೀವು ಹೇಳ್ತೀರಿ ಪೀಠ ಹೆಂಗಿದೆ ಅಂತ. ಇದೇ UT ಖಾದರ್ ಮೊನ್ನೆ ದಿವಸ ಆದೇಶ ಮಾಡಿದ್ರಲ್ಲ, ಅವರು ಸಸ್ಪೆಂಡ್ ಆಗಿದ್ದರು ಹಿಂದಿನ ಸರ್ಕಾರದಲ್ಲಿ. ನಾವು ವಿರೋಧ ಪಕ್ಷವಾಗಿ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಕೆಲಸ ಮಾಡಲಿಕ್ಕೆ ಬಿಡದೇ ಇದ್ದರೆ, ಸ್ಪೀಕರ್ ನಮ್ಮ ಗಂಟ್ಲಿಗೆ ಕೈ ಹಾಕಿದ್ರೆ ನಾವು ಬೇರೆ ಏನು ದಾರಿ ಇದೆ ನಮ್ಗೆ ಹೇಳಿ? ಅದನ್ನು ಒಂದು ಹಂತದಲ್ಲಿ ನಾವು ಪ್ರತಿಭಟನೆ ಮಾಡಿದ್ದೀವಿ. ಪೀಠಕ್ಕೆ ಹೋಗೋದೇನು ರೀ? ಪೀಠದಿಂದ ಎಳೆದು ಹಾಕಲಿಲ್ವ ಹಿಂದೆ? ಧರ್ಮೇಗೌಡರನ್ನ ವಿಧಾನ ಪರಿಷತ್ ಮೇಲೆ ಎಳೆದು ಹಾಕಿ ಮಾನಸಿಕವಾಗಿ ಅವರ ನೊಂದು ಆತ್ಮಹತ್ಯೆ ಮಾಡ್ಕೊಂಡಿದ್ದಂಥ ನಿದರ್ಶನಗಳು ಇವತ್ತಿದ್ದಾವೆ. ಇವತ್ತು ಬಂಗಾರಪ್ಪನವರಂಥವ್ರು ಮೈಕನ್ನು ಮುರಿದು ವಿಧಾನಸಭಾಧ್ಯಕ್ಷರ ಮುಖಕ್ಕೆ ಎಸ್ತಿದ್ರು. ಅವೆಲ್ಲ ಇದ್ದಾವೆ. ಹಿಂದೆ ಇವ್ರದೇ ಕಾಲದಲ್ಲಿ ಎಷ್ಟು ಸಾರಿ ಅದ್ರ ಮೇಲೆ ಹತ್ತಿ ಕುಣಿದಿದ್ದಾರೆ, ಸ್ಪೀಕರ್ನ ಎಳೆದಾಡಿದ್ದಾರೆ. ನಾವು ಯಾಕೆಂದರೆ ಇವತ್ತು 18 ಜನ ಶಾಸಕರನ್ನು ಸಸ್ಪೆಂಡ್ ಮಾಡಿದ್ದಾರೆ. ಇದು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಒಂದು ಆದೇಶ. UT ಖಾದರ್ ಇದನ್ನು ನೆನಪಿಟ್ಕೊಳ್ಬೇಕು. ಅವರ ಸ್ಥಾನವನ್ನು ಕಾಂಗ್ರೆಸ್ ದುರುಪಯೋಗ ಮಾಡ್ಕೊಳ್ತಾ ಇದೆ. ಕಾಂಗ್ರೆಸ್ ಬರೆದು ಕೊಟ್ಟ ಹಾಗೆ ಇವರು ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿ ನನಗೆ ಅನಿಸ್ತದೆ. ಏನೇ ಮಾಡಿರಿ, ಇವತ್ತು ಸ್ಪೀಕರ್ ಪೀಠ ಅಲ್ಲ ಶಾಸಕರನ್ನ ಆಯ್ಕೆ ಮಾಡೋದು, ಕಾಂಗ್ರೆಸ್ ಅಲ್ಲ ಶಾಸಕರನ್ನ ಆಯ್ಕೆ ಮಾಡಿದ್ದು ಜನ. ಆ ಜನರ ಹತ್ರ ಹೋಗ್ತೇವೆ, ನಾವು ಹೇಳ್ತೇವೆ ಏನು ಆದೇಶ ಮಾಡ್ತಾರೆ ನೋಡೋಣ. ಏನು ಸಂವಿಧಾನ ಇಲ್ವಾ? ಕೋರ್ಟ್ ಇಲ್ವಾ? ಇವ್ರು ಏನು ಬೇಕಾದ್ರೂ ಮಾಡ್ಬೋದು, ಸರ್ವಾಧಿಕಾರಿನ ಇವರು. ಇದು ಆಗೋದಿಲ್ಲ. ಇದು ಇತಿಹಾಸದಲ್ಲಿ ಹೊಸ ದಾಖಲೆ. ಅವ್ರಿಗೆ ಸಂಬಳ ಕೊಡಬಾರ್ದು, ಅವ್ರಿಗೆ ಭತ್ಯೆ ಕೊಡಬಾರ್ದು, ಅವ್ರ ಉಪಸಮಿತಿಗಳಿಗೆ ಏನಿದು? ಯಾವ್ದಾದ್ರು ಹಿಂಗಿದ್ದು ಏನಾದ್ರು ಒಂದು ಇನ್ಸಿಡೆಂಟ್ ಆದಾಗ ಒಂದು ದಿನ ಸಸ್ಪೆಂಡ್ ಮಾಡ್ತೀವಿ. ಇದು ಹಂಗಿಲ್ಲ, 6 ತಿಂಗಳು. ಮತ್ತು ಅನೇಕ ಸಂಗತಿಗಳು ಅವರು ಲೆಟ್ರ್ ಕೊಟ್ಟರೆ DC ಕೆಲಸ ಮಾಡಬಾರ್ದು. ಏನು ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ? ಪ್ರಕರಣದಲ್ಲಿ ಹಿಂದೆ ಬಿಜೆಪಿ ಇಬ್ಬರು ಮಾಜಿ ಸಿಎಂಗಳು ಕೂಡ ಬೇಲ್ ಮೇಲೆ ಇದ್ದಾರೆ. ಅವರು ಕೂಡ ಸಾಕಷ್ಟು ಇದ್ದಾರೆ ಅಂತ ಹೇಳ್ಬಿಟ್ಟು 500 ಮಂದಿ ಹೇಳಿರುವಂಥದ್ದು. ರಾಜ್ಯ ಸರ್ಕಾರದಲ್ಲಿ ಸರ್ ಬೇಲ್ ಮೇಲೆ ಇರಲಿಕ್ಕೆ ಹನಿ ಟ್ರ್ಯಾಪಿನ ಫ್ಯಾಕ್ಟ್ರಿನೇ ಕಾಂಗ್ರೆಸ್ನಲ್ಲಿದೆ. ಇವರು ಹೋರಾಟ ಮಾಡಿ ಸಾಧನೆ ಮಾಡಿ ಇವತ್ತು ಅಧಿಕಾರಕ್ಕೆ ಬಂದಿದ್ದಲ್ಲ. ಇಂಥದೇ ಕುಕೃತ್ಯವನ್ನು ಮಾಡಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದು ಇವರಲ್ಲೇ ಇದ್ದಾರೆ. ಹನಿ ಟ್ರ್ಯಾಪ್ ಮಾಡೋವಂಥವ್ರು ಅದೇ ಉದ್ಯೋಗ, ಅದೇ ದಂಧೆ ಮಾಡ್ಕೊಂಡಿದ್ದಾರೆ. ಅದನ್ನು ಒಂದು ಟೀಮನ್ನೇ ಸಾಕೊಂಡಿದ್ದಾರೆ. ಹನಿ ಟ್ರ್ಯಾಪ್ ಮಾಡುವಂಥ ಕೆಲವು ಹೆಣ್ಮಕ್ಳನ್ನ ಮತ್ತು ಇದನ್ನು ಎಲ್ಲ ಉಪಕರಣಗಳನ್ನು ಇವರು ಇಟ್ಕೊಂಡು ಇದನ್ನು ವ್ಯವಸ್ಥಿತವಾಗಿ ಮಾಡುವಂಥ ಇದೆ. ಒಂದು ಸರ್ಕಾರವಾಗಿ ಆಳಬೇಕೇ ಹೊರತು ಈ ರೀತಿಯ ಅನೈತಿಕ ಒಂದು ದಾರಿನಲ್ಲಿ ಹೋಗುವಂಥದ್ದು ಒಳ್ಳೆಯದು. ಸರ್, ಇದು ಹನಿ ಟ್ರ್ಯಾಪು ಯಾರೋ ಉದ್ಯಮಿಗಳನ್ನ ಯಾರನ್ನೋ ಇದನ್ನ ಮಾಡ್ತಾಯಿದ್ರು. ಇವತ್ತು ರಾಜಕಾರಣದಲ್ಲಿ ಇದು ಬಂದಿದೆ. ಭಾಳ ಅಪಾಯಕಾರಿಯಾಗಿರ್ತಕ್ಕಂಥ ಸಂಗತಿ. ಹಾಗಾಗಿ ಇದು ಮುಂದೆ ಸಮಾಜದಲ್ಲಿ ಇದಕ್ಕೆ ಚರ್ಚೆ ನಡಿಬೇಕಾಗ್ತದೆ. ಇದಕ್ಕೆ ಕಾಂಗ್ರೆಸ್ಸೇ ಗುರು. ಕಾಂಗ್ರೆಸ್ಸಿನಿಂದನೇ ಇದು ಹುಟ್ಟಿದೆ.